ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಜನವರಾಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಈ ಮಕ್ಕಳು ಮೂತ್ರ ಮಾಡ್ಕೊತಾರೆ, ರಾತ್ರಿ ಮಾಡ್ಕೊತಾರೆ, ಹಾಸಿಗೆಯಾಗ ಮೂತ್ರ ಮಾಡ್ತಾರೆ. ಅದಕ್ಕೊಂದು ಅದ್ಭುತವಾದಂಥ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ, ನನಗೆ ಗುರುತು ತುಂಬಬೇಕಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ, ಮತ್ತು ಇದನ್ನು ಮಾಡೋದ್ರಿಂದ ಕುಡಿಯೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್, ಅಡ್ಡ ಪರಿಣಾಮ ಇರೋದಿಲ್ಲ. ಸೈಡ್ ಎಫೆಕ್ಟ್ ಅಂತಾರಲ್ಲ, ಸೈಡ್ ಎಫೆಕ್ಟ್ ಇರೋದಿಲ್ಲ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸಿ, ಫೋನ್ ಮುಖಾಂತರ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಏನಪ್ಪ ಅಂತಂದ್ರೆ, ಹಾಗೆ ಸರಳ ಐತಲ್ಲ, ಹೇಳೋಕ್ಕೂ ನನಗೆ ಇಷ್ಟ ಹೌದಲ್ಲ ಅಂತೀರಿ ನೀವು ಅಂತಂದು ಹೇಳ್ತೀನಿ ನಾನು. ಏನದು, ಶುದ್ಧವಾದಂಥ ಜೇನುತುಪ್ಪ ತೊಗೊಂಡು ರಾತ್ರಿ ಆ ಮಗು ಮಲಗುವ ಸಮಯದೊಳಗೆ ಒಂದು ಚಮಚೆ ಜೇನುತುಪ್ಪ ಕುಡಿಸ್ಬೇಕು. ಒಂದು ಟೇಬಲ್ ಸ್ಪೂನು ಜೇನುತುಪ್ಪ ಕುಡಿಸ್ಬೇಕು, ಮುಗಿತು, ಮಲಗಿಸ್ಬಿಡ್ರಿ. ಮಲಗಿಸೋದ್ರಿಂದ ಮೂತ್ರ ಮಾಡೋದು, ರಾತ್ರಿ ಮೂತ್ರ ಮಾಡೋದು ಕಡಿಮೆ ಆಕ್ಕೊಂತ ಬರ್ತೈತಿ. ಅದು ಮದ್ದೆ ಮಾಡ್ತಿರ್ತಾರೆ, 2 ದಿನಕ್ಕೊಮ್ಮೆ ಆಗುತ್ತೆ, 3 ದಿನಕ್ಕೊಮ್ಮೆ ಆಗುತ್ತೆ, ಮುಂದೆ ಆ ವಾರಕ್ಕೊಮ್ಮೆ ಆಗುತ್ತೆ. ಹಿಂಗೆ ಆಗಿ ಬಿಟ್ಕೊತಾರೆ. ಪಾಪು ಆಗಲಿ, ಗಂಡಾಗಲಿ ಹೆಣ್ಣಾಗಲಿ ಯಾವುದಾಗಲಿ ಈ ಥರ ಮೂತ್ರ ಮಾಡ್ತಿದ್ರೆ ಕಡಿಮೆ ಆಗುತ್ತೆ. ಕಡಿಮೆ ಆಗಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಅತ್ಯಂತದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.